ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಿಲ್ಪಕಲೆಗಳ ತವರೂರಾದ ಹಾಸನದ ಹಾಸನಾಂಬೆಯ ದರ್ಶನ. ಶ್ರೀ ಹಾಸನಾಂಬ ಅಮ್ಮನವರ ದರ್ಶನ ಪಡೆಯಲು ಈ ವರ್ಷ ಯಾವ ದಿನ ಅವಕಾಶ ಬಂದಿದೆ? ಶ್ರೀ ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ದೇವಾಲಯ ದರ್ಶನದ ವಿವರವನ್ನು ಇವಾಗ ನಾವು ತಿಳಿಯೋಣ ಬನ್ನಿ. ಇದು ನಮ್ಮ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಇದು ಮೇನ್ ಎಂಟ್ರೆನ್ಸ್ ಗೇಟ್ ಫ್ರೆಂಡ್ಸ್. ಇದು ಮುಂದೆ ಇರೋ ಗರುಡಗಂಬ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದ ನಾವು ದೇವಸ್ಥಾನದೊಳಗೆ ಹೋಗಿ ಏನೇನೆಲ್ಲ ವಿಶೇಷತೆ ಇದೆ, ಯಾವ ಡೇಟು ಓಪನ್ನು, ಟೈಮಿಂಗ್ಸು ಎಲ್ಲ ಇವಾಗ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ. ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ನಮಗೆ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಕೂಡ ಇದೆ. ಈ ದೇವಾಲಯದ ಪೂಜೆ ನಮಗೆ ಪ್ರತಿದಿನ ನಡೆಯುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದೇನೇ ಸಿದ್ದೇಶ್ವರ ದೇವರ ದೇವಸ್ಥಾನ. ನಮಗೆ ಆಲ್ರೆಡಿ ಇನ್ನು ಕೆಲವೇ ದಿನ ಟೈಮ್ ಇರೋದ್ರಿಂದ ಆಗಾಗಲೇ ಇಲ್ಲಿ ಕೆಲಸ ಎಲ್ಲ ಶುರುವಾಗಿದೆ. ಅಂದರೆ ಸ್ವಚ್ಛತಾ ಕಾರ್ಯ ಇರ್ಬೋದು, ದೇವಸ್ಥಾನಕ್ಕೆ ಪೇಂಟಿಂಗು, ಎಲ್ಲ ಕೆಲಸಗಳು ಆಗಾಗಲೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ಇಲ್ಲಿ ಪ್ರತಿದಿನ ಬರೋದಕ್ಕೆ ಅವಕಾಶ ಇರುತ್ತೆ. ಪ್ರತಿದಿನ ನಮಗೆ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಹಾಸನಾಂಬ ದೇವಿ ದೇವಸ್ಥಾನ ಮಾತ್ರ ಇದು ಪಕ್ಕದಲ್ಲೇ ಇರೋದು ಆ ದೇವಸ್ಥಾನನು. ಬಟ್ ಅಲ್ಲಿ ಅವಕಾಶ ಇರೋದು ನಮಗೆ ವರ್ಷದಲ್ಲಿ ಒಂದೇ ಸಾರಿ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು, ನಮಗೆ ದೇವರ ದರ್ಶನ ಮಾಡೋಕ್ಕೆ ಸರ್ತಿ ಸಾಲಿನಲ್ಲಿ ಹೋಗಲು ಅವಕಾಶ ಈ ಥರ ಮಾಡಿದ್ದಾರೆ. ಈ ವರ್ಷ 2024ನೇ ಇಸ್ವಿಯಲ್ಲಿ ನಮಗೆ ದೇವಿ ದರ್ಶನ ಮಾಡಲು 2024 ಅಕ್ಟೋಬರ್ 24ರಿಂದ ನವಂಬರ್ 2ನೇ ತಾರೀಕುವರೆಗೂ ಅವಕಾಶ ಇರುತ್ತೆ ಫ್ರೆಂಡ್ಸ್. ಅಂದರೆ 9 ದಿನಗಳ ಕಾಲ ದೇವಿಗೆ ಅವಕಾಶ ಇರುತ್ತೆ ದೇವರ ದರ್ಶನ ಮಾಡಲು. ಮತ್ತು ಪ್ರತಿ ವರ್ಷವೂ ಆಶ್ವೀಜ ಮಾಸದ ಕೃಷ್ಣ ಪಕ್ಷದಲ್ಲಿ ಪಾಡ್ಯ ಮತ್ತು ಬಿದಿಗೆ ಬಿಟ್ಟು ಬರುವ ಗುರುವಾರದ ದಿನ ಬಾಗಿಲು ತೆಗೆಯಲಾಗುತ್ತದೆ. ಹಾಗೂ ದೀಪಾವಳಿಯಾದ ಮರುದಿನ ಬಾಗಿಲು ಮುಚ್ಚಲಾಗುತ್ತದೆ. ಈ ವರ್ಷ ನಮಗೆ 9 ದಿನ ಅವಕಾಶ ಇದೆ ದರ್ಶನ ಮಾಡಲು. ಅಕ್ಟೋಬರ್ 24ರಂದು ನಮಗೆ ಸಾರ್ವಜನಿಕವಾಗಿ ದರ್ಶನ ಇರೋದಿಲ್ಲ ಫ್ರೆಂಡ್ಸ್. ನಮಗೆ ಅಕ್ಟೋಬರ್ 25ರಿಂದ ನವಂಬರ್ 2ನೇ ತಾರೀಕುವರೆಗೂ ದೇವಿಯ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ. ಮತ್ತು ಪ್ರತಿದಿನ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವಕಾಶ ಇರುತ್ತೆ ಫ್ರೆಂಡ್ಸ್. ನಮಗೆ ಅಕ್ಟೋಬರ್ 25ರಿಂದ ನವಂಬರ್ 2ನೇ ತಾರೀಕುವರೆಗೂ. ನವಂಬರ್ 3ನೇ ತಾರೀಕು ಬೆಳಗ್ಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಹಾಗಾಗಿ ನಮಗೆ ಅಕ್ಟೋಬರ್ 25ರಿಂದ ನವಂಬರ್ 2ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ದೀಪಾವಳಿ ಆದ ಮರುದಿನ ಇದರ ಬಾಗಿಲನ್ನು ಮುಚ್ಚಲಾಗುತ್ತದೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು, ಇದೇ ಹಾಸನಾಂಬ ದೇವಿಯ ದೇವಸ್ಥಾನ. ಅಂದರೆ ಇವಾಗ ಸ್ವಚ್ಛತಾ ಕಾರ್ಯಕ್ಕೋಸ್ಕರ ಅದನ್ನು ಓಪನ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಇದು ಬಂದುಬಿಟ್ಟು ಹರಕೆ ವಸ್ತುಗಳನ್ನು ದೇವಾಲಯದಲ್ಲಿ ನಿಗದಿಪಡಿಸಿರುವ ಕೌಂಟರ್ನಲ್ಲಿ ಅರ್ಪಿಸುವುದು. ಅಂದರೆ ಕೆಲವರು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರಿದಾಗ ಹರಕೆ ಕೊಡ್ತೀವಿ ಅಂತ ಕೆಲವರು ಹರಕೆ ಮಾಡ್ಕೊಂಡಿರ್ಬೋದು. ದೇವರಿಗೆ ಮಡ್ಲಕ್ಕಿ, ಸೀರೆ ಮತ್ತು ಉಂಡಿಗೆ ದುಡ್ಡಿನ ರೂಪದಲ್ಲಿ ಹಾಕೋದು, ಚಿನ್ನ ಬೆಳ್ಳಿ, ಈ ಥರ ಏನಾದರೂ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಹರಕೆ ಮಾಡ್ಕೊಂಡಿರ್ತಾರಲ್ವ, ಅದನ್ನೆಲ್ಲ ನಾವು ದೇವಸ್ಥಾನದ ಕೌಂಟರ್ನಲ್ಲೇ ಅರ್ಪಿಸಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ಹಾಸನಕ್ಕೆ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರೋದ್ರಿಂದ ಹೊಯ್ಸಳರ ನಾಡು, ಶಿಲ್ಪಕಲೆಗಳ ತವರೂರು, ಬಡವರ ಊಟಿ, ಮಲೆನಾಡಿನ ಹೆಬ್ಬಾಗಿಲು, ಹೀಗೆ ಹಲವಾರು ಹೆಸರುಗಳಿಂದ ನಮ್ಮ ಹಾಸನನ ಕರೀತಾರೆ. ಇವಾಗ ನೋಡ್ತಿರ್ಬೋದು, ಇದೇ ಹಾಸನಾಂಬ ದೇವಿಯ ಟೆಂಪಲ್ಲು. ಈಗ ನೋಡ್ತಿದ್ದೀರಲ್ಲ, ಇದೆಲ್ಲ ಇವಾಗ ಪೇಂಟಿಂಗು ಎಲ್ಲ ಸ್ಟಾರ್ಟ್ ಆಗಿದೆ. ಕೆಲಸ ಎಲ್ಲ ನಡೀತಾ ಇದೆ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಅಂದರೆ ಮೇಯ್ನು ಎಂಟ್ರೆನ್ಸ್ ಶ್ರೀ ಹಾಸನಾಂಬ ಅಮ್ಮನವರು. ಇದನ್ನಷ್ಟೇ ನಮಗೆ ಇವಾಗ ಓಪನ್ ಮಾಡಿ ಇದ್ರ ಸ್ವಚ್ಛತಾ ಕಾರ್ಯನ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್. ನೋಡ್ತಿರ್ಬೋದು, ಇದೇ ಹಾಸನಾಂಬ ಅಮ್ಮನವರ ಗುಡಿ. ಇದು ಯಾವಾಗಲೂ ನಿಮಗೆ ಕ್ಲೋಸ್ ಆಗಿರುತ್ತೆ. ಅಂದರೆ ಈ ಟೈಮಲ್ಲಿ ದರ್ಶನಕ್ಕೆ ವರ್ಷದಲ್ಲಿ ಒಂದೇ ಸರಿ ಅವಕಾಶ ಇರೋದ್ರಿಂದ ಆ ಟೈಮಲ್ಲಿ ಅಷ್ಟೇ ತೆಗೆಯೋದು. ಬನ್ನಿ ಇದ್ರೊಳಗಡೆ ಮೇಯ್ನು ಹೇಗಿದೆ ಎಲ್ಲ ನೋಡೋಣ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ವ, ಗ್ರೀನ್ ಕಲರ್ ಪರ್ದೆ ಇದೆಯಲ್ಲ, ಅದ್ರ ಹಿಂಭಾಗದ ಮೇಯ್ನ್ ಡೋರ್ ಅಂತೂ ನಿಮಗೆ ಯಾವಾಗಲೂ ಓಪನ್ ಇರಲ್ಲ ಫ್ರೆಂಡ್ಸ್. ಸ್ವಚ್ಛತಾ ಕಾರ್ಯಕ್ಕೋಸ್ಕರ ಹೊರಗಡೆ ಡೋರ್ನ ಓಪನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ಇದು ನಮಗೆ ಅಕ್ಟೋಬರ್ 24ನೇ ತಾರೀಕೇ ಇದನ್ನು ಓಪನ್ ಮಾಡಿ ನಮಗೆ ದೇವ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸ್ತಾರೆ. ಅಲ್ಲಿವರೆಗೂ ಇದನ್ನು ಓಪನ್ ಮಾಡಲ್ಲ ಫ್ರೆಂಡ್ಸ್. ಇದು ಪೇಂಟಿಂಗ್ ಕೆಲಸ ಇರೋದ್ರಿಂದ ಹೊರಗಡೆ ಅಷ್ಟೇ ಓಪನ್ ಮಾಡಿ ಇದನ್ನು ಕೆಲಸ ನಡೆಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಚಿನ್ನ ಬೆಳ್ಳಿ ಹರಕೆ ನೀಡುವ ಕೌಂಟರು.
ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಮತ್ತು ಈ ನಮ್ಮ ಹಾಸನಾಂಬ ದೇವಿಯ ಬಗ್ಗೆ ನಿಮಗೆ ಹೆಚ್ಚಿನ ಕೆಲವು ಮಾಹಿತಿ ಏನಾದರೂ ಬೇಕಿದ್ದರೆ, ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತೋ ಅದನ್ನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ವಿಡಿಯೋ ನೋಡಿ. ಇನ್ನು ಕೆಲವೇ ದಿನ ಬಾಕಿ ಇರೋದ್ರಿಂದ ಎಲ್ಲ ಕೆಲಸ ಇವಾಗಲೇ ಸ್ಟಾರ್ಟ್ ಆಗಿದೆ. ನೋಡ್ತಿರ್ಬೋದು, ಇದೆಲ್ಲ ಇವಾಗ ಪೇಂಟಿಂಗ್ ಆಗಿದೆ. ನಮಗೆ ಈ ದೇವಿ ದರ್ಶನ ಮಾಡೋಕ್ಕೆ ವರ್ಷದಲ್ಲಿ ಒಂದೇ ಸರಿ ಫ್ರೆಂಡ್ಸ್ ಅವಕಾಶ ಇರೋದು, ಅದು ಈ 9 ದಿನಗಳು ಮಾತ್ರ. ದೀಪಾವಳಿ ಟೈಮಲ್ಲಿ ಇರುತ್ತೆ. ದೀಪಾವಳಿ ಆದ ಮಾರನೇ ಬೆಳಗ್ಗೆನೇ ಇದನ್ನು ಕ್ಲೋಸ್ ಮಾಡ್ತಾರೆ. ಮತ್ತು ಇನ್ನು ನೆಕ್ಸ್ಟ್ ಇಯರ್ 1 ವರ್ಷ ಬಿಟ್ಟೇ ನಮಗೆ ಇದು ಓಪನ್ ಮಾಡೋದು, ನಮಗೆ ದೇವಿ ದರ್ಶನಕ್ಕೆ ಅವಕಾಶ ಇರೋದು. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಕುಡಿಯೋ ನೀರಿನ ಅವಕಾಶ ಮಾಡಿದ್ದಾರೆ. ಇಲ್ಲಿದ್ದಾರಲ್ಲ, ಇವರೇ ಮೇನ್ ಅರ್ಚಕರು, ಇಲ್ಲಿ ದೇವಸ್ಥಾನದ ಅರ್ಚಕರು. ಎಲ್ಲ ಇವಾಗ ಪೇಂಟಿಂಗ್ ಕೆಲಸ ನಡೀತಾ ಇದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮಗೆ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಮತ್ತು ಇಲ್ಲಿ ದಿನ ಪೂಜೆ ನಡೆಯೋದ್ರಿಂದ ದೇವಸ್ಥಾನದಲ್ಲಿ ಹೂವು ಪ್ರಸಾದ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೇವರಲ್ಲಿ ಹೂವು ಕೇಳಿದರೆ ನಮಗೆ ಅದು ಹೂವು ಪ್ರಸಾದ ಆಗುತ್ತೆ. ನಮಗೆ ಆ ಕೆಲಸ ಆಗುತ್ತೆ ಇಲ್ವಾ ಅನ್ನೋದನ್ನು ನಾವು ಇಲ್ಲಿ ಕೇಳ್ಬೋದು. ಈ ದೇವರ ದರ್ಶನ ನಿಮಗೆ ಪ್ರತಿದಿನವೂ ಇರುತ್ತೆ. ಇದೇ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.